ದುಬಲಗುಂಡಿ ಗ್ರಾಮದೇವತೆ ಶ್ರೀ ಮರಗೆಮ್ಮಾದೇವಿ ಮತ್ತು ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಮರಗೆಮ್ಮಾದೇವಿಯ ಜಾತ್ರೆಯು ಐತಿಹಾಸಿಕವಾಗಿ ಸತತವಾಗಿ 5 ದಿನಗಳವರೆಗೆ ವಿಜೃಂಭಣೆಯಿಂದ ಜರುಗಲಿದ್ದು, ಜಾತ್ರೆಗಾಗಿ ದೂರದ ಊರಿಗೆ ಕೆಲಸಕ್ಕೆಂದು ಹೋಗಿರುವ ಯುವಕರು ಕೂಡ ಗ್ರಾಮಕ್ಕೆ ಬರುತ್ತಿದ್ದು, ಊರಿನ ಮಹಿಳೆಯರು ಸಹ ಬರುತ್ತಿದ್ದಾರೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಾತ್ರೆಯಲ್ಲಿ ನೆರೆಯಲಿದ್ದು ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ. ದಿನಾಂಕ ಸೋಮವಾರ 6ರಿಂದ 10 ಶುಕ್ರವಾರ ಜನವರಿ 2025ರವರೆಗೆ ಈ ಜಾತ್ರೆ ನಡೆಯಲಿದೆ. ಈ ಕುರಿತು ದುಬಲಗುಂಡಿ ಗ್ರಾಮದ ಮುಖಂಡರಾದ ಶಿವರಾಜ್ ಗಂಗಾಶೆಟ್ಟಿ, ವಿಜಯ್ ಕುಮಾರ್ ನಾತೆ ಜೆಕೆ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದು ದುಬಲಗುಂಡಿ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ಏನಪ್ಪ ಅಂದರೆ, ಒಂದು ದುಬಲಗುಂಡಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ನಂತರನೇ ಅಂತ ಹೇಳ್ಬೋದು. ಯಾಕಂದರೆ ಒಂದು ದುಬಲಗುಂಡಿ ಇತಿಹಾಸದಲ್ಲೇ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಅಂತಂದರೆ, ವಿಶೇಷವಾಗಿ ಒಂದು ಲಕ್ಷ್ಮೀ ದೇವಿ ಮತ್ತು ಮರಗೆಮ್ಮ ಜಾತ್ರಾ ಮಹೋತ್ಸವವನ್ನು ಇದೇ ಏನಪ್ಪ ಅಂದರೆ ಜನವರಿ 6ರಿಂದ ಪ್ರಾರಂಭಗೊಂಡು ಸುಮಾರು 5 ದಿನಗಳವರೆಗೂ ಅಂತಂದರೆ 10ನೇ ತಾರೀಕುವರೆಗೂ ಒಂದು ಅದ್ದೂರಿಯಾದಂಥ ಜಾತ್ರಾ ಮಹೋತ್ಸವವನ್ನು ಏನಪ್ಪ ಅಂದರೆ ವಿಶೇಷವಾಗಿ ದುಬಲಗುಂಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾದರೆ ಈ ಜಾತ್ರೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ಸ್ವತಃ ದುಬಲಗುಂಡಿ ಗ್ರಾಮಸ್ಥರನ್ನು ಭೇಟಿ ಮಾಡೋಣ. ಆದರೆ ಇವತ್ತಿನ ಯಾವ ರೀತಿಯಾದಂಥ ಒಂದು ದುಬಲಗುಂಡಿ ಗ್ರಾಮದಲ್ಲಿ ತಾವು ನೋಡಬಹುದು, ಯಾವ ರೀತಿಯಾದಂಥ ಒಂದು ವೃತ್ತಗಳಿಗೆ ಅಲಂಕಾರಗಳನ್ನು ಮಾಡಿದ್ದಾರೆ ಮತ್ತು ಪ್ರಮುಖವಾದಂತಹ ದೇವಸ್ಥಾನಗಳಾಗಿರ್ಬೋದು ಹಾಗೂ ಪ್ರಮುಖವಾಗಿರುವಂಥ ಕೆಲವೊಂದು ವೃತ್ತಗಳಾಗಿರ್ಬೋದು, ಅವುಗಳಿಗೆಲ್ಲವೂ ಕೂಡ ಬಣ್ಣವನ್ನು ಬಳಿದು ಏನಪ್ಪ ಅಂದರೆ ದೀಪಗಳ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೂ ವಿಶೇಷವಾಗಿ ಊರಿನ ಪ್ರಮುಖ ದೇವಸ್ಥಾನಗಳಿಗೆ ಒಂದು ಏನಪ್ಪ ಅಂದರೆ ದೀಪದ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಬನ್ನಿ, ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ, ಯಾವ ರೀತಿಯಾಗಿ ಸುಮಾರು ವರ್ಷಗಳಿಂದ ಏನಪ್ಪ ಅಂದರೆ ಸುಮಾರು ವರ್ಷಗಳ ನಂತರವೇ ಆಚರಿಸ್ತಾ ಇರುವಂಥ ಈ ಒಂದು ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ನಡೆಯುತ್ತೆ, ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಮತ್ತು ಯಾರೆಲ್ಲ ಗಣ್ಯರು ಬರ್ತಾರೆ ಮತ್ತು ಯಾವ ರೀತಿಯಾದಂಥ ಒಂದು ದುಬಲಗುಂಡಿಯ ಉತ್ಸವ ಜಾತ್ರಾ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ಸ್ವತಃ ಊರಿನವರ ಜೊತೆ ಮಾತಾಡ್ಸೋಣ. ಸರ್, ಸುಮಾರು ವರ್ಷಗಳ ನಂತರವಾಗಿ ಮತ್ತೆ ಏನಪ್ಪ ಅಂದರೆ ಒಂದು ಸುಮಾರು 80 ವರ್ಷಗಳ ನಂತರನೇ ಅಂತ ಹೇಳ್ಬೋದು ಒಂದು ಉತ್ಸವ ಜಾತ್ರೆಯನ್ನು ನಡೀತಾರೆ. ಊರಿನ ಎಲ್ಲ ಕಡೆ ಕೂಡ ಅಲಂಕಾರಗಳನ್ನಗೊಂಡಿದೆ. ಏನು ಹೇಳ್ತೀರಾ ಈ ಉತ್ಸವ ಜಾತ್ರಾ ಬಗ್ಗೆ ಅಂತೇಳಿ? ಸುಮಾರು ನಾವು ಈ ಜಾತ್ರಾ ಬಗ್ಗೆ ಹೇಳಬೇಕಾದ್ರೆ ಸುಮಾರು 75 ವರ್ಷಗಳಿಂದ ಇಲ್ಲಿ ಈ ಜಾತ್ರಾ ಮಾಡಿದ್ದು ಇಲ್ಲ. ನಮ್ಮ ಹಿರಿಯರು ಭಾಳಷ್ಟು ವರ್ಷಗಳ ನಂತರ ಇದು ಮಾಡಿದರು. ಅದನ್ನು ನೋಡಿ ಎಲ್ಲ ಜನರು, ಊರಿನ ಜನರು ಇದು ಮಾಡ್ಬೇಕ್ರಿ, ಒಳ್ಳೇದಾಗಬೇಕು, ಎಲ್ಲ ಕಾಸ್ಟ್ ಜನರಿಗೆ ಎಲ್ಲರಿಗೆ ಏನಂತಂದ್ರೆ ಇದ್ರದಿಂದ ಭಾಳ ಸಣ್ಣ ಮಕ್ಕಳು ಸಣ್ಣ ಇದ್ರದವ್ರು ಏನಂತಂದ್ರೆ ಅನಾಹುತಾಗಿ ಇದಾಗ್ತಾ ಇದ್ದಾರೆ. ಅದಕ್ಕಾಗಿ ನೀವು ಮಾಡ್ಬೇಕ್ರಿ ಅಂತೇಳಿ ನನಗೆ ಸುಮಾರು ಜನ ಏನಂತಂತಂದ್ರೆ ಹೇಳಿದ ಕಡೆಯಿಂದ ಇದು 5-6 ವರ್ಷ ಹಿಡಿದು ಏನಂತಂದ್ರೆ ಇದು ಮಾಡ್ಬೇಕಂತಂದ್ರೆ ಅದು ಕಲಿತೇ ಇಲ್ಲ. ಯಾಕಂತಂದ್ರೆ ಒಂದು ಟೈಮಿನಾಗ ಏನಂದ್ರೆ ಒಂದು 5 ವರ್ಷದ ಕೆಳಗೆ ಮಾಡ್ಬೇಕಂದೇವು, 7 ವರ್ಷದ ಕೆಳಗೆ ಮಾಡ್ಬೇಕಂದೇವು. ಒಬ್ಬರು ತೀರ್ಕೊಂಡ್ರು. ಅವ್ರ ಮನೆಯಿಂದೇ ಏನಂತಂದ್ರೆ ನಾವು ಅವಧಿ ತೊಗೊಂಡು ಹೋಗಿ ಇದು ಮಾಡ್ಬೇಕಂದೇವು. ಅವ್ರು ತೀರ್ಕೊಂಡಿದ್ದ ಕಡೆಯಿಂದ ಏನಂತಂದ್ರೆ ಅದು ಬರೋಂಗಿಲ್ಲ, ಅದಕ್ಕೆ ಮುಂದೂಡಿಸ್ರಿ ಅಂತ ಏನಿದಾಗ ಇವತ್ತಿನ ದಿವಸ ಏನಂತಂತಂದ್ರೆ ನಾವು ಇದು ಸುಮಾರು 2 ತಿಂಗಳಿಂದ ಈ ಊರಲ್ಲಿ ಎಲ್ಲ ಮನೆಗೆ ವಿಸಿಟ್ ಕೊಟ್ಟು ಪ್ರತಿಯೊಬ್ಬರ ಮನೆಗೆ ಪ್ರತಿಯೊಂದು 2400 ಮನೆಗೆ ನಾ ಏನಂತಂದ್ರೆ ಸ್ವಂತ ಓಡಾಡೀನಿ. ಅಲ್ಲಿ ಏನಂತಂದ್ರೆ ಪ್ರತಿಯೊಬ್ಬರು ಏನಂತಂದ್ರೆ ನಮ್ಗೆ ಏನಂತಂದ್ರೆ ಈ ಲಕ್ಷ್ಮೀ ಕಾರ್ಯಕ್ಕೆ ಏನಂದ್ರೆ ನಾವು ದಾನ ಕೊಡ್ತಾಯಿದ್ದೆವು. 10, 200, 100 ರೂಪಾಯಿ, 2500, 25,000 ಈ ರೀತಿ ಏನಂತಂದರೆ ನಮಗೆಲ್ಲ ಕೊಟ್ಟು ಸಹಕಾರ ಮಾಡ್ಯಾರ. ಇಲ್ಲಿರ್ತಕ್ಕಂಥ ದೇವಾಲಯ ಇರಲಿ, ಎಲ್ಲ ಸಮಾಜದ ದೇವಾಲಯಗಳು ಅವೇನಂದ್ರೆ ತೊಳೆದು ಅವಕ್ಕೆಲ್ಲ ಸುಣ್ಣ ಬಣ್ಣ ಮಾಡಿ ಎಲ್ಲ ಲೈಟ್ ಹಚ್ಚಿ ಇವತ್ತು ವಿಜೃಂಭಣೆಯಿಂದ ಏನಂತಂದ್ರೆ ನಾವು ಈ ಜಾತ್ರಾ 70 ವರ್ಷದಿಂದ ತೆಳಗೆ ಏನಾಗ್ಯದ ಅದು ಏನಂತಂದ್ರೆ ಮುರಿದು ಇನ್ನು ಹೊಸ ವರ್ಷ ಹೊಸ ಇದರಾಗ ಏನಂತಂದ್ರೆ ಮಾಡ್ಬೇಕಂತೇಳಿ ಇದು ಒಂದು 3 ತಿಂಗಳ ಹಿಂದೆ ಏನಂತಂದ್ರೆ ನಾವು ಇದು ಮಾಡ್ಕೊಂಡೆವು. ಅದಕ್ಕಾಗಿ ಏನಂತಂದ್ರೆ 3 ಜನನೂ ಅಷ್ಟು ಎಲ್ಲರೂ ಏನಂತಂದ್ರೆ ನಮ್ಗೆ ಏನಂತಂದ್ರೆ ಸಾಥ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ದುಡ್ಡು ತನು ಮನ ಧನದಿಂದ ಎಲ್ಲ ಮಾತಿಲ್ಲ ಏನಂತಂದ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾ ವಿಶೇಷ ಧನ್ಯವಾದ. ಜೆಕೆ ಕನ್ನಡ ನ್ಯೂಸ್ದವ್ರು ಏನು ನಮಗೆ ಬಂದು ಇದು ಕೇಳಿರಿ, ಇದಕ್ಕೆ ತಮಗೆಲ್ಲರಿಗೆ ನಾವೇನಂದ್ರೆ ಧನ್ಯವಾದ ಹೇಳ್ತೀನಿ.
ಸರ್, ವಿಶೇಷವಾಗಿ ತಮ್ಮ ಊರಿನವರೇ ಇರ್ತಾರ ಅಥವಾ ಯಾರಾದ್ರೂ ಗಣ್ಯರು ಮಹಾನರು ಏನಾದರೂ ನಿಮ್ಮ ಉತ್ಸವದಲ್ಲಿ ಭಾಗವಹಿಸಲಿದ್ದಾರಾ? ಏನಾದರೂ ಇದೆನಾ? ಇದ್ದಾರೆ. ಈಗ ನಮ್ಮದು ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವ್ರನ್ನೂ ಇನ್ವೈಟ್ ಮಾಡಿದೆವು, MLC ಅವ್ರಿಗೂ ಇನ್ವೈಟ್ ಮಾಡಿದೆವು. ಅದೇ ರೀತಿಯಾಗಿ ಏನಂದ್ರೆ MLA ಅವ್ರಿಗೂ ಇನ್ವೈಟ್ ಮಾಡಿದೆವು. ಅದೇ ರೀತಿ ಏನಂತಂದ್ರೆ ನಮ್ಮದು MP ಅವ್ರನ್ನೂ ಕೂಡ ಏನಂತಂದ್ರೆ ಬರ್ತಾ ಅಂತ ಹೇಳಿದ್ದಾರೆ. ಅವ್ರಿಗೂ ಹೋಗಿ ಕೂಡ ಏನಂತಂದ್ರೆ ವಿಸಿಟ್ ಮಾಡ್ತೇವೆ. ಇದರಿಂದ ಎಲ್ಲ ಜನರು ನಮ್ದು ಎಲ್ಲ ಇರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಕೂಡ ಯಾವ ಊರಿಗೆ ನಾವು ಹೆಣ್ಮಕ್ಳಿಗೆ ಕೊಟ್ಟಿದ್ದೆವು ಅವ್ರು ಕೂಡ ಏನಂತಂದ್ರೆ ಬಂದು ಏನಂತಂದ್ರೆ ಭಾಗಿಯಾಗ್ತಾ ಇದ್ದಾರೆ. ಅದು ಅಲ್ಲದೆ ಕೂಡ ಸುತ್ತಮುತ್ತ ಹಳ್ಳಿ ಜನರು ಕೂಡ ಏನಂತಂದ್ರೆ ಬಂದು ಭಾಗಿಯಾಗ್ತಾ ಇದ್ದಾರೆ. ಇದರಿಂದ ಒಂದು ನಮ್ಮ ಊರಿಂದ ಒಂದು ಇದು ಪೀಡಾ ಹೋಗಲಿ, ನಮ್ಮ ಊರಿಂದ ಒಂದು ಏನು ಇದು ಆಗ್ತಾಯಿದೆ, ಅನಾಹುತ ಆಗ್ತಾಯಿದೆ, ಅದು ಹೋಗಲಿ ಅಂಥೇಳಿ ಆ ದೇವರಲ್ಲಿ, ಆ ಲಕ್ಷ್ಮೀ ತಾಯಿಯಲ್ಲಿ, ಆ ಮಾರಮ್ಮನಲ್ಲಿ ಏನಂತಂದ್ರೆ ನಾನು ಬೇಡ್ಕೊಂಡು ನನ್ನ 2 ಮಾತಿಗೆ ಮುಗಿಸ್ತೇನೆ. ಸರ್, ಒಂದು ಹೊಸ ವರ್ಷ ಹೊಸತನಕ್ಕೆ ಏನಪ್ಪ ಅಂದರೆ ಒಂದು ಇತಿಹಾಸವನ್ನೇ ಸೃಷ್ಟಿಸ್ತಾ ಇದ್ದೀರಿ. ಒಂದು ಎಲ್ಲ ಐಕ್ಯತೆ ಕೂಡ್ಕೊಂಡು ಒಂದು ಹಬ್ಬವನ್ನು ಸಡಗರ ಸಂಭ್ರಮ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಾ? ದುಬುಲ್ಗುಂಡಿ ಗ್ರಾಮದ ಜನತೆಗೆ ಫಸ್ಟ್ ನಾನು ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲ ಕಮ್ಯುನಿಟಿಯ ಜನರು ಒಳ್ಳೆಯ ರೀತಿಯಿಂದ ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ದುಬುಲ್ಗುಂಡಿ ಗ್ರಾಮದಲ್ಲಿ ಆಲ್ ಕಾಸ್ಟ್ ಜನರು ಈ ಒಂದು ಕಾರ್ಯಕ್ಕೆ ನಮ್ಮ ಶಿವರಾಜ್ ಗಂಗಶೆಟ್ಟಿ ಅವ್ರ ನೇತೃತ್ವದಲ್ಲಿ ಇವ್ರ ಜೊತೆಯಲ್ಲಿ ನಮ್ಮ ಮದಕಟ್ಟಿದವರು ಇದರ ಊರಲ್ಲಿ ಎಲ್ಲರೂ ಹಿರಿಯರು ಕೂಡಿ ನಮ್ಮ ತಂದೆಯವ್ರನ್ನೂ ನೋಡಲಿಲ್ಲ. 75 ವರ್ಷದಿಂದ ಇತಿಹಾಸ ಈಗ ಮುಂದಿನ ಪೀಳಿಗೆಗಳಿಗೆಲ್ಲ ಗೊತ್ತಾಯಿತು. ಜಾತ್ರೆ ಸಂಸ್ಕೃತಿ ಇರೋದಂಬುದು ಶಿವರಾಜ್ ಗಂಗಶೆಟ್ಟಿ ಅವ್ರ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ದುಬುಲ್ಗುಂಡಿ ಗ್ರಾಮದಾಗ ಇಂಥ ವರ್ಷದಾಗ ಕಾರ್ಯ ಆಗ್ಯದ, ಜಾತ್ರೆ ಆಗ್ಯದ, ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ಮತ್ತು ಸುತ್ತ ಕಡೆಯಿಂದ ಹಳ್ಳಿಗೆ ಒಂದು ಮಾದರಿ ಆಗಬೇಕು ದುಬುಲ್ಗುಂಡಿ ಗ್ರಾಮದ್ದು. ಇದೇ ರೀತಿ ಏನು ಸಹಕಾರ ಎಲ್ಲರೂ ಕೊಟ್ಟರೆ ಎಲ್ಲ ಕಮ್ಯುನಿಟಿದು ಇನ್ನು ಈ ಕಾರ್ಯ ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಕಳಕಳಿ ಮಾಡ್ಕೊತೀನಿ. ಮತ್ತು ತಮ್ಮ ಮೀಡಿಯಾ ಮುಖಾಂತರ ತಾವು ಕೂಡ ನಮ್ಮ ದುಬುಲ್ಗುಂಡಿ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಮತ್ತು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಸಮುದಾಯದ ಮುಖಂಡರಿಗೂ ನಾನು ಮನವಿ ಮಾಡ್ಕೊತೀನಿ. ಎಲ್ಲರೂ ಸಹಭಾಗಿತ್ವ ಇದೆ ಮತ್ತು ತನು ಮನ ಧನದಿಂದ ಎಲ್ಲರೂ ಅವರೆಲ್ಲ ವಾಲಂಟಿಯರ್ಸ್ಗಳೆಲ್ಲ ಎಲ್ಲ ಕಮ್ಯುನಿಟಿ ಜನ ಬಂದು ವಾಲಂಟಿಯರ್ಸ್ ಆಗಿ ಹಗಲು ರಾತ್ರಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಯಾವುದೂ ತೊಂದರೆ ಇಲ್ಲ. ನಮ್ಮ ದುಬುಲ್ಗುಂಡಿ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯೂ ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಆಯಾ ಕಮ್ಯುನಿಟಿ ಎಲ್ಲ ಯುವ ಮುಖಂಡರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮವನ್ನು ಒಬ್ರದಲ್ಲ ಊರ್ದದ ಅವರೆಲ್ಲರೂ ಮನೆಯಲ್ಲಿ ಹಬ್ಬ ಮಾಡ್ತಾರೆ. ಆ ಸಿಸ್ಟಮ್ನಲ್ಲಿ ಎಲ್ಲ ಹಳ್ಳಿಯಿಂದ ಇಲ್ಲಿ ಮದುವೆ ಮಾಡ್ಕೊಂಡು ಹೋದಂಥ ಎಲ್ಲ ಹೆಣ್ಮಕ್ಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಸುಮಾರು ಒಂದು 10,000 ಜನ ಏನದಂದ್ರೆ ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಆ ಸಲುವಾಗಿ ತಾವು ಮೀಡಿಯಾದವ್ರು ಬಂದಿರಿ, ತಮಗೂ ಕೂಡ ನನ್ನ ವತಿಯಿಂದ ಮತ್ತು ದುಬುಲ್ಗುಂಡಿ ಗ್ರಾಮದ ವತಿಯಿಂದ ಮತ್ತು ಈ ಸಮಿತಿ ವತಿಯಿಂದ ತಮಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.